ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿದ ಹುರುಳಿಕಾಳು ಪಲ್ಯ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡಿ, ಮೊಳಕೆ ಹುರುಳಿಕಾಳನ್ನ ನಾನು 2 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಕಣ್ರಿ. ತೊಳೆದು ಬಿಟ್ಟು ನಾನಿಲ್ಲಿ ಪಾತ್ರೆಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಪಾತ್ರೆಲ್ಲೇ ನಾನು ನೋಡ್ರಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರ್ ಅಲ್ಲಾದ್ರೆ 1 ವಿಸಲ್ ಮಾತ್ರ ಕೂಗಿಸ್ಕೊಳ್ಳಿ. ಆಲ್ರೆಡಿ ಬೇಯಿಸೋಕೆ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, 3 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಒಂದ್ 5 ರಿಂದ 6 ಹಸಿಮೆಣಸಿಕಾಯಿ, ಕರಿಬೇವು ಮತ್ತೆ ಬೆಳ್ಳುಳ್ಳಿ. ನೆಕ್ಸ್ಟ್ ಇದು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿಕಾಯಿ ಮತ್ತೆ ಕಲ್ಲುಪ್ಪು ಮತ್ತೆ ಜೀರಿಗೆ, ಇದನ್ನ ನಾವು 4 ನಾವು ನುಣ್ಣಗೆ ರುಬ್ಕೋಬೇಕನ್ರಿ. ನುಣ್ಣಗೆ ಅಥವಾ ತರಿಯಾಗಿ ರುಬ್ಕೋಬಹುದು. ನೋಡ್ರಿ, ಕಲ್ಲುಪ್ಪು ಹಾಕೊಳ್ತಾ ಇದೀನಿ. ಅರ್ಧ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೊಂಡಿದ್ದೀನಿ. ಇದನ್ನ ಸಪರೇಟ್ ನಾವು ತರಿಯಾಗಿ ರುಬ್ಕೊಂಡು ಒಂದ್ ಸೈಡ್ ಅಲ್ಲಿ ಇಟ್ಕೊಳ್ಳೋದ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹುರುಳಿಕಾಳು ಬೆಂದಿದೆ. ನೋಡ್ರಿ, ಇಷ್ಟು ಚೆನ್ನಾಗಿ ಬಂದಿದೆ. ನೋಡ್ರಿ, ಈ ರೀತಿ ಬೇಯಬೇಕು. ಇದಕ್ಕೆ ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಪಲ್ಯಕ್ಕೆ. ನಾನಿಲ್ಲಿ ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವು ಸೊಪ್ಪು ಹಾಕಿದೀನಿ ಆಲ್ರೆಡಿ. ಇದನ್ನ ಚಟ್ಪಟ್ ಸಿಡಿಬೇಕಂದ್ರೆ ನೆಕ್ಸ್ಟ್ ಈರುಳ್ಳಿ ಹಾಕೊಳ್ತಾ ಇದೀನಿ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡ್ರಿ. ನೋಡ್ರಿ, ಈರುಳ್ಳಿ ಕಣ್ ಬಣ್ಣ ಬರೋ ತನಕನು ನಾವು ಹುರ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಸಾಲೆ ರುಬ್ಬಿರುವಂತಹ ಅದೇ ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ ಅದನ್ನೆಲ್ಲ ಪೇಸ್ಟ್ ಹಾಕೊಳನ್ರಿ. ನೀಟಾಗಿ ಫ್ರೈ ಮಾಡ್ಕೊಳನ್ರಿ. ಇದು ಪಲ್ಯ ಎಷ್ಟು ಟೇಸ್ಟಿ ಆಗಿರುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ನಾನು ಇದು ಪಲ್ಯ ಮಾಡ್ತಾ ಇರೋದು. ನೋಡಿ, ಟೊಮೆಟೊ ಹಾಕೊಂಡಿದೀನಿ. ಟೊಮೆಟೊನು ನೀಟಾಗಿ ನಾವು ಫ್ರೈ ಮಾಡ್ಕೊಳನ್ರಿ. ಟೊಮೆಟೊ ಚೆನ್ನಾಗಿ ಬೇಯ್ಬೇಕಂದ್ರೆ. ಇದು ಪಲ್ಯ ತುಂಬಾನೇ ಟೇಸ್ಟಿ ಆಗಿರುತ್ತನ್ರಿ ರೊಟ್ಟಿಗೆ, ಚಪಾತಿಗೆ. ನೋಡಿ, ನಾನು ಇಲ್ಲಿ ಸ್ವಲ್ಪ ಒಂದು ಚಿಟಿಗೆಷ್ಟು ಅರಿಶಿನ ಪೌಡರ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹುರುಳಿಕಾಳು ಹಾಕೊಳನ್ರಿ. ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ಹಾಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಳನ್ರಿ. ನೋಡ್ರಿ, ಇದ್ರಲ್ಲೂ ಸಹ ಚೆನ್ನಾಗಿ ಬೇಯುತ್ತೆ ಕಣ್ರಿ. ಒಂದ್ 10 ನಿಮಿಷ ಬೇಯಿಸ್ಕೋಬೇಕು. ನೆಕ್ಸ್ಟ್ ಧನಿಯಾ ಪೌಡರ್ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ ಹಾಕೊಳ್ತಾ ಇದೀನಿ. ಅಂದ್ರೆ ಸಾಂಬಾರ್ ಪುಡಿ ಕಣ್ರಿ, ಯಾವ್ದಾದ್ರು. ನೀಟಾಗಿ ಬೇಯಿಸ್ಕೊಳನ್ರಿ. ಇದು ನೋಡ್ರಿ, ಸ್ವಲ್ಪ ನೀರಿನ ಅಂಶ ಹೋಗ್ಲಿಕ್ಕೆ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ, ಸ್ವಲ್ಪ ಅದೇ ಒಡೆ ಮಾಡ್ತೀವಲ್ವಾ ಕಡ್ಲೆ ಹಿಟ್ಟು, ಆ ಕಡ್ಲೆ ಹಿಟ್ಟನ್ನ ಒಂದ್ ಸ್ವಲ್ಪ ನೀರಲ್ಲಿ ಕಲ್ಸ್ಕೊಂಡ್ಬಿಟ್ಟು ಅದನ್ನ ಹಾಕ್ತಾ ಇದೀನಿ ಕಣ್ರಿ. ನೀರಿನ ಅಂಶ ಇರೋದಿಲ್ಲ ಕಣ್ರಿ, ಪಲ್ಯ ಗಟ್ಟಿಗೆ ಬರುತ್ತೆ ಚೆನ್ನಾಗಿ. ನೀವು ಬೇಕಾದ್ರೆ ರೊಟ್ಟಿ ಕೈಯಲ್ಲೇ ಹಿಡ್ಕೊಂಡು ಪಲ್ಯ ಹಾಕೊಂಡು ತಿನ್ಬೋದು. ಆ ರೀತಿ ಆಗುತ್ತೆ. ಇದು ನೀರಿನ ಅಂಶ ಎಲ್ಲ ಹೋಗುತ್ತೆ ಕಣ್ರಿ, ಚೆನ್ನಾಗಿ ಗಟ್ಟಿ ಆಗುತ್ತೆ ಪಲ್ಯ. ಇದು ಪಲ್ಯ ಈ ರೀತಿ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೋಡ್ರಿ, ಪಲ್ಯ ರೆಡಿ ಆಗಿದೆ. ನೋಡ್ರಿ, ಒಂದ್ ಸ್ವಲ್ಪನೂ ನೀರಿನ ಅಂಶ ಇಲ್ಲ, ಪಲ್ಯ ಗಟ್ಟಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್ ಸ್ನೇಹಿತರೆ.